ಸೌಜನ್ಯ ಪರ ಹೋರಾಟಗಾರ ಹಾಗೂ ಸಾಮಾಜಿಕ ಕಾರ್ಯಕರ್ತ ಮಹೇಶ್ ತಿಮರೋಡಿ ಗಡೀಪಾರು ಮಾಡಿ ಪುತ್ತೂರು ಸಹಾಯಕ ಆಯುಕ್ತರು ಒಂದು ಆದೇಶವನ್ನು ಹೊರಡಿಸಿದ್ರು. ಈ ಆದೇಶ ರದ್ದು ಕೋರಿ ಮಹೇಶ್ ಶೆಟ್ಟಿ ತಿಮರೋಡಿ ಕರ್ನಾಟಕ ಹೈಕೋರ್ಟ್ ಮೆಟ್ಟಿಲೇರಿದ್ದು ಇಂದು ಅರ್ಜಿ ವಿಚಾರಣೆ ನಡೆಸಿದ ಹೈಕೋರ್ಟ್ ಗಡೀಪಾರಿಗೆ ತಡೆಯಾಜ್ಞೆಯನ್ನ ನೀಡಿದೆ. ಗಡೀಪಾರು ಆದೇಶ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ ಮಹೇಶ್ ಶೆಟ್ಟಿ ತಿಮರೋಡಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಅಕ್ಟೋಬರ್ 8ರವರೆಗೆ ಗಡೀಪಾರು ಆದೇಶ ಜಾರಿಗೊಳಿಸದಂತೆ ಆದೇಶ ಹೊರಡಿಸಲಾಗಿದೆ. ಗಡೀಪಾರಿಗೆ ಮಧ್ಯಂತರ ತಡೆ ನೀಡಿದ ಹೈಕೋರ್ಟ್ ವಿಚಾರಣೆಯನ್ನ ಮುಂದೂಡಿದೆ. ಅಕ್ರಮ ಆಸ್ತಿ ಗಳಿಕೆ ಆರೋಪದ ಮೇಲೆ ಕಾಂಗ್ರೆಸ್ ಶಾಸಕ ಟಿಡಿ ರಾಜೇಗೌಡ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ. ಕೋರ್ಟ್ ನಿರ್ದೇಶನದಂತೆ ರಾಜೇಗೌಡ ವಿರುದ್ಧ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಎಫ್ಐಆರ್ ಬೆನ್ನಲ್ಲೇ ಲೋಕಾಯುಕ್ತ ತನಿಖೆಯನ್ನ ಚುರುಕುಗೊಳಿಸಿದೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಶಾಸಕ ರಾಜೇಗೌಡ ಪತ್ನಿ ಪುಷ್ಪಾ ಹಾಗೂ ಮಗನ ವಿರುದ್ಧ ಪ್ರಕರಣ ದಾಖಲಾಗಿದೆ. ಶಾಸಕರಾಗಿ ಅಕ್ರಮ ಆಸ್ತಿ ಸಂಪಾದನೆ ಮಾಡಿರುವ ಬಗ್ಗೆ ಬಿಜೆಪಿ ಮುಖಂಡ ದಿನೇಶ್ ಹೊಸೂರು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದರು. ಜನಪ್ರತಿನಿಧಿಗಳ ನ್ಯಾಯಾಲಯದ ಸೂಚನೆ ಮೇರೆಗೆ ಚಿಕ್ಕಮಗಳೂರು ಲೋಕಾಯುಕ್ತ ಕಚೇರಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಚಿಕ್ಕಮಗಳೂರು ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಹಾಸನದಲ್ಲಿ ಅಕ್ರಮವಾಗಿ ಇಟ್ಕೊಂಡಿದ್ದ ಜಿಲೆಟಿನ್ ಸ್ಫೋಟಗೊಂಡು ದುರಂತವೇ ನಡೆದಿದೆ. ಖಾಸಗಿ ಕಂಪನಿ ಉದ್ಯೋಗಿಯಾದ ಸುದರ್ಶನ್ ಆಚಾರ್ ಮತ್ತು ಪತ್ನಿ ಕಾವ್ಯ ತಮ್ಮ 2 ಮಕ್ಕಳ ಜೊತೆ ಮನೆಯಲ್ಲಿದ್ದರು. ಈ ವೇಳೆ ಸ್ಫೋಟ ಸಂಭವಿಸಿದೆ. ಮೇಲ್ನೋಟಕ್ಕೆ ಇದೊಂದು ಸಿಲಿಂಡರ್ ಬ್ಲಾಸ್ಟ್ ಎಂಬ ರೀತಿ ಕಾಣಿಸಿದೆ. ಸ್ಥಳೀಯರು ಆಂಬ್ಯುಲೆನ್ಸ್ ನೆರವಿನಿಂದ ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಸ್ಫೋಟದ ತೀವ್ರತೆಗೆ ಇಡೀ ಮನೆ ಧ್ವಂಸವಾಗಿದ್ದು ಮನೆಯ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿವೆ. ಸ್ಫೋಟದ ತೀವ್ರತೆ ನೋಡಿದರೆ ಇದು ಜಿಲೆಟಿನ್ ಅಥವಾ ಡಿಟೋನೇಟರ್ ಇರಬಹುದೇ ಅನ್ನುವಂಥ ಅನುಮಾನ ಮೂಡಿದೆ. ಸುದರ್ಶನ್ ಆಚಾರ್ ದಂಪತಿ ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ ಸುದರ್ಶನ್ ಮತ್ತು ಕಾವ್ಯ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಇನ್ನು ಹಾಸನದ ಆಲೂರಿನಲ್ಲಿ ನಿಗೂಢ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಪ್ರತಿಕ್ರಿಯಿಸಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಅವರು, ಯಾವ ವಸ್ತುವಿನಿಂದ ಸ್ಫೋಟ ಆಗಿದೆ ಎಂಬುದು ತಿಳಿಯಬೇಕಿದೆ. ಕೆಲವೊಂದು ವಸ್ತುಗಳನ್ನು ಈಗಾಗಲೇ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಮಂಗಳೂರಿನಿಂದ ಎಫ್ಎಸ್ಎಲ್ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. 4 ಜನರಿಗೆ ಗಾಯ, ದಂಪತಿ ಸ್ಥಿತಿ ಗಂಭೀರ ಆಗಿದೆ. ತನಿಖೆಯ ನಂತರ ಏನು ಸ್ಫೋಟವಾಗಿದೆ ಎಂಬುದು ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಈ ತರದ ಒಂದು ಸ್ಫೋಟ ಸಂಭವಿಸಿರ್ತಕ್ಕಂಥದ್ದು ಈಗಾಗಲೇ ಇಲ್ಲಿ ಜಿಲೆಟಿನ್ ಸ್ಫೋಟ. ನಮ್ಗಿರೋ ಮಾಹಿತಿ ಪ್ರಕಾರ ಅವ್ರ ಮನೆಯಲ್ಲಿ 8:30 ಸಮಯದಲ್ಲಿ ಏನು ಮನೆಯಲ್ಲಿ ಕೂತ್ಕೊಂಡು ಮಾತಾಡೋ ಸಮಯದಲ್ಲಿ ಮಗ ಮತ್ತು ಸೊಸೆ ಅವರು ಅದು ಕಾಂಪೌಂಡ್ ಮತ್ತೆ ಮನೆ ಮಧ್ಯದಲ್ಲ ಒಂದು ಬಾತ್ರೂಮ್ ಪಕ್ಕದಲ್ಲಿ ಒಂದು ಅವ್ರ ಮನೆಯಲ್ಲಿ ಕಾರ್ಪೆಂಟರ್ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ರು. ಅಲ್ಲಿ ಸ್ವಲ್ಪ ವುಡ್ ಲಾಗ್ಸ್ ಇತ್ತು, ಅಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಆ ಟೈಮಲ್ಲಿ ಅಲ್ಲಿರೋ ಏನೋ ಒಂದು ವಸ್ತುವನ್ನು ಈ ಸ್ಫೋಟವನ್ನು ಮಾಡಿದ ಅಂತ ನಮ್ಗೆ ಪ್ರಾಥಮಿಕ ತನಿಖೆಯಲ್ಲಿ ಬಂದಿದೆ. ಆದರೆ ಇದು ಸ್ಫೋಟ ಏನಿಂದ ಆಗಿದೆ ಅಂತ ನಮ್ಗೆ ಇನ್ನು ಸ್ಪಷ್ಟವಾಗಿ ನಾವು ಇನ್ನು ತನಿಖೆಯನ್ನು ಮುಂದುವರಿಸ್ತಾ ಇದ್ವಿ. ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ಫಾರೆನ್ಸಿಕ್ಸ್ ಟೀಮ್, ಏನು ರೀಜನಲ್ ಫಾರೆನ್ಸಿಕ್ಸ್ ಟೀಮ್ ಅಂತ ಹೇಳ್ತೀವಿ, ಅವ್ರು ಈಗಾಗಲೇ ಗಂಡ ಹೆಂಡತಿ ಜಗಳ ಕೊಲೆಯಲ್ಲಿ ಅಂತ್ಯವಾದ ಘಟನೆ ಬಳ್ಳಾರಿಯ ಸಿರಗುಪ್ಪ ತಾಲೂಕಿನ ತೆಕ್ಕಲಕೋಟೆ ಪಟ್ಟಣದ ಸಮೀಪದ ಮುದ್ದಟನೂರು ಗ್ರಾಮದಲ್ಲಿ ನಡೆದಿದೆ. ಗಂಡ ದೇವರಾಜ ತನ್ನ ಹೆಂಡತಿ ನೀಲಮ್ಮಳನ್ನ ಕೊಡಲಿಯಿಂದ ಹೊಡೆದು ಕೊಲೆ ಮಾಡಿರುವುದಾಗಿ ತಿಳಿದು ಬಂದಿದೆ. ಇನ್ನು ಗಂಡ ದೇವರಾಜ ಮದ್ಯ ವ್ಯಸನಿಯಾಗಿದ್ದು ಪ್ರತಿದಿನ ಕುಡಿದು ರಂಪಾಟ ಮಾಡ್ತಾ ಇದ್ದ. ಮಂಗಳವಾರ ರಾತ್ರಿ ಇದೇ ವಿಚಾರವಾಗಿ ಗಂಡ ಹೆಂಡತಿ ಮಧ್ಯೆ ಜಗಳ ನಡೆದಿದೆ. ದೇವರಾಜ ಕೊಡ್ಲಿಯಿಂದ ಹೊಡೆದ ಪರಿಣಾಮ ನೀಲಮ್ಮ ಸ್ಥಳದಲ್ಲಿಯೇ ಜೀವ ಬಿಟ್ಟಿದ್ದಾಳೆ. ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶೋಭಾರಾಣಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಆರೋಪಿ ದೇವರಾಜನನ್ನ ವಶಕ್ಕೆ ಪಡೆದು ವಿಚಾರಣೆ ಕೈಗೊಂಡಿದ್ದಾರೆ. ಸಿರಿಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಕಲ್ಯಾಣ ಕರ್ನಾಟಕದ ನೆರೆಪೀಡಿತ ಜಿಲ್ಲೆಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇವತ್ತು ವೈಮಾನಿಕ ಸಮೀಕ್ಷೆಯನ್ನು ನಡೆಸಿ ಪ್ರವಾಹದಿಂದ ಆಗಿರೋ ಹಾನಿಯನ್ನು ವೀಕ್ಷಿಸಿದರು. ಬೆಂಗಳೂರಿನಿಂದ ಕಲಬುರಗಿ ವಿಶೇಷ ವಿಮಾನದಲ್ಲಿ ಆಗಮಿಸಿದ ಸಿಎಂ ಪ್ರವಾಹ ಪೀಡಿತ ಪ್ರದೇಶಗಳ ವೈಮಾನಿಕ ಸಮೀಕ್ಷೆಯನ್ನು ನಡೆಸಿದರು. ಸುಮಾರು 2 ಗಂಟೆಗೂ ಹೆಚ್ಚು ಕಾಲ ಸಿಎಂ ಸಿದ್ದರಾಮಯ್ಯ, ಸಚಿವರಾದ ಈಶ್ವರ್ ಖಂಡ್ರೆ, ಖರ್ಗೆ, ಕೃಷ್ಣ ಬೈರೇಗೌಡ, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಜಿಲ್ಲೆಯ ಪ್ರವಾಹ ಪೀಡಿತ ಪ್ರದೇಶಗಳನ್ನು ವೀಕ್ಷಿಸಿದರು. ವೈಮಾನಿಕ ಸಮೀಕ್ಷೆಗಳ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ಪ್ರವಾಹ ಪರಿಸ್ಥಿತಿಯನ್ನು ನಿಭಾಯಿಸಲು ಕೈಗೊಳ್ಳಬೇಕಾದ ತುರ್ತು ಕ್ರಮಗಳ ಬಗ್ಗೆ ಕಲಬುರಗಿ, ಬೀದರ್, ಯಾದಗಿರಿ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯಿತಿಯ ಸಿಇಒಗಳು, ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಮುಖ್ಯಸ್ಥರುಗಳು ಸಭೆಯನ್ನು ನಡೆಸಿ ಪ್ರವಾಹ ಪರಿಸ್ಥಿತಿಯನ್ನು ನಿರ್ವಹಿಸಲು ಕೈಗೊಳ್ಳಬೇಕಾದ ತುರ್ತು ಕ್ರಮಗಳ ಬಗ್ಗೆ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಇನ್ನು ಸಿಎಂ ವೈಮಾನಿಕ ಸಮೀಕ್ಷೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸಿಎಂ ನೆರೆಪೀಡಿತ ಪ್ರದೇಶಕ್ಕೆ ಹೋಗ್ತಿರೋದು ಸಂತೋಷ ಇದೆ, ವೈಮಾನಿಕ ಸಮೀಕ್ಷೆ ಯಾಕೆ ರಸ್ತೆ ಮೇಲೆ ಸಿಎಂ ಹೋಗ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಏನೋ ದೆಹಲಿಯಿಂದಲೋ ಮುಂಬೈಯಿಂದಲೋ ಬರ್ತಿದ್ದಾರಾ?
ರಸ್ತೆಗಳಲ್ಲಿ ಗುಂಡಿ ಇರೋದಕ್ಕೆ ರಸ್ತೆ ಮಾರ್ಗದಲ್ಲೇ ಹೋಗ್ತಿಲ್ವಾ? ಅಥವಾ ರಸ್ತೆಯಲ್ಲಿ ಹೋದರೆ ಜನ ಘೇರಾವ್ ಹಾಕ್ತಾರೆ ಅಂತ ಭಯ ಇದೆಯಾ? ಪರಿಸ್ಥಿತಿ ನಿಭಾಯಿಸುವಲ್ಲಿ ರಾಜ್ಯ ಸರ್ಕಾರ ವಿಫಲ ಆಗಿದೆ ಅಂತ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ ಅಂತ ಸಚಿವ ಎಂಬಿ ಪಾಟೀಲ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ಅವರು ಕೂಡ ವೈಮಾನಿಕ ಸಮೀಕ್ಷೆಯನ್ನು ಕೈಗೊಂಡಂತಹ ಸಂದರ್ಭದಲ್ಲಿ ಅವರು ಕೂಡ ಜೊತೆಯಲ್ಲೇ ಇದ್ದರು. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಇದರಿಂದ ಬಹಳಷ್ಟು ಹಳ್ಳಿಗಳು ಮುಳುಗಡೆಯಾಗಿದೆ. ಸಿಎಂ ಜೊತೆಗೆ ಈ ಭಾಗದ ಸಚಿವರು ಪರಿಹಾರದ ಬಗ್ಗೆ ಚರ್ಚೆ ಆಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಕೇಂದ್ರ ಕೂಡ ಪರಿಹಾರ ಕೊಡಬೇಕು. ವಿಜಯೇಂದ್ರಗೆ ಕೇಂದ್ರದಿಂದ ಪರಿಹಾರ ಕೇಳಿ ಅಂತ ಹೇಳಿ. ನಮ್ಮ ಸರ್ಕಾರವನ್ನು ಬಿಜೆಪಿಯವರು ಮುಟ್ಟಾಳ ಅಂತಾರಲ್ಲ, ಭದ್ರಾ ಮೇಲ್ದಂಡೆ ಯೋಜನೆ ಹಣ ಘೋಷಣೆ ಮಾಡಿಕೊಟ್ರಾ? ಯೋಜನೆಗೆ ಹಣ ಕೊಡದೇ ಇರೋರು ಬಿಜೆಪಿ ಮುಟ್ಟಾಳರು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಸಿಎಂ ವೈಮಾನಿಕ ಸಮೀಕ್ಷೆ ಮಾಡಲಿ, ಬಿವೈವಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶರಣಪ್ರಕಾಶ್ ಪಾಟೀಲ್ ಅವರು ಪ್ರತಿಕ್ರಿಯಿಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಸಮೀಕ್ಷೆ ಮಾಡಿ ಪರಿಸ್ಥಿತಿ ನೋಡಿಕೊಂಡು ಪರಿಹಾರ ನೀಡ್ತೇವೆ, ಅಡ್ವಾನ್ಸ್ ಮಾಡಿ ಅಂತ ಹೇಳಿ ರಾಜಕೀಯ ಮಾಡೋದು ಸರಿಯಲ್ಲ. ನಮ್ಮ ಸರ್ಕಾರ ರೈತರ ಪರವಾಗಿದೆ. ಸಿಎಂ ಸಿದ್ದರಾಮಯ್ಯ ವೈಮಾನಿಕ ಸಮೀಕ್ಷೆ ಬಳಿಕ ಪರಿಹಾರ ನೀಡ್ತಾರೆ ಅಂತ ಹೇಳಿದ್ದಾರೆ. ನಿರ್ದಿಷ್ಟವಾಗಿರ್ತಕ್ಕಂಥ ಕ್ರಮನ ಸಮೀಕ್ಷೆ ಮಾಡಿ ಅಲ್ಲಿ ಏನು ಪರಿಸ್ಥಿತಿಯನ್ನ ನೋಡಿಕೊಂಡು ಅದಕ್ಕೆ ಪರಿಹಾರ ಮಾಡ್ತಕ್ಕಂಥದ್ದು ಇದು ವಾಡಿಕೆ. ಅಡ್ವಾನ್ಸೇ ಮಾಡಿ ಅಂತೇಳಿ ಅದು ರಾಜಕಾರಣ ಮಾಡಿದ್ರೆ ಇದರಲ್ಲೆಲ್ಲ ರಾಜಕಾರಣ ಮಾಡೋದು ಸರಿಯಲ್ಲ. ಖಂಡಿತವಾಗಿ ನಮ್ಮ ಸರ್ಕಾರ ರೈತರ ನೆರವಿಗೆ ಬರ್ತಕ್ಕಂಥ ಉದ್ದೇಶ ಇದೆ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಆದಮೇಲೆ ಒಂದು ಸಭೆ ಮಾಡಿ ಅದು ಮಾಹಿತಿ ತೆಗೆದುಕೊಂಡು ನಿರ್ದಿಷ್ಟವಾಗಿರ್ತಕ್ಕಂಥ ಕ್ರಮ. ತಮಿಳುನಾಡಿನ ಕರೂರು ಕಾಲ್ತುಳಿತ ದುರಂತದ ಬೆನ್ನಲ್ಲೇ ಡಿಸಿಎಂ ನಟ ಪವನ್ ಕಲ್ಯಾಣ್ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಭೇಟಿ ನೀಡಲು ಮುಂದಾಗಿದ್ದಾರೆ. ಅಕ್ಟೋಬರ್ 6ರಂದು ಸ್ಟಾರ್ ನಟ ಪವನ್ ಕಲ್ಯಾಣ್ ಆಗಮನ ಹಿನ್ನೆಲೆ ಹಿಂದೆ ನಡೆದ ಕಾಲ್ತುಳಿತ ಪ್ರಕರಣ ಮತ್ತೆ ಮರುಕಳಿಸದಂತೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡಿದೆ. ಸುಮಾರು 1 ಲಕ್ಷಕ್ಕೂ ಅಧಿಕ ಅಭಿಮಾನಿಗಳು ಸೇರುವ ಹಿನ್ನೆಲೆ ಪೊಲೀಸ್ ಇಲಾಖೆಯಿಂದ ಭಾರೀ ಭದ್ರತೆಗೆ ಹೈ ಅಲರ್ಟ್ ಆಗಿದ್ದಾರೆ. ಕಾಲೇಜು ಆವರಣದಲ್ಲಿ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇದ್ದ ನೂರಾರು ಮರಗಳಿಗೆ ಕೊಡಲಿ ಪೆಟ್ಟು ಕೊಟ್ಟು ಮರಗಳ ಮಾರಣ ಹೋಮ ನಡೆಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದ HPCC ಡಿಗ್ರಿ ಕಾಲೇಜು ಮೈದಾನದಲ್ಲಿ ಈ ಘಟನೆ ನಡೆದಿದೆ. ಡಬಲ್ ರೋಡ್ ಮಾಡುವ ಹಿನ್ನೆಲೆ NSS ವಿದ್ಯಾರ್ಥಿಗಳ ಶ್ರಮದ ಮರಗಳನ್ನು ನಾಶ ಮಾಡಿದ್ದಾರೆ. ಬೇವು, ಆಲದ ಮರ, ಹೊಂಗೆ ಮರ ಸೇರಿ ಹಲವಾರು ಮರಗಳನ್ನು ಕಡಿದು ಧ್ವಂಸ ಮಾಡಿದ್ರಿಂದ ಅರಣ್ಯ ಇಲಾಖೆಯ ವಿರುದ್ಧ ಪರಿಸರ ಪ್ರೇಮಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಚಿನ್ನದ ಅಂಗಡಿಯಲ್ಲಿ ಚಿನ್ನ ದೋಚಿದ್ದ ಖತರ್ನಾಕ್ ಬುರ್ಕಾ ಗ್ಯಾಂಗ್ ಪೊಲೀಸರ ಬಲೆಗೆ ಬಿದ್ದಿದೆ. ಚಿಕ್ಕಬಳ್ಳಾಪುರದ ಚಿಂತಾಮಣಿ ನಗರದ ಸೌಂದರ್ಯ ಫ್ಯಾಷನ್ ಅಂಡ್ ಜ್ಯುವೆಲರ್ಸ್ ಅಂಗಡಿಯಲ್ಲಿ ಕಳ್ಳತನ ನಡೆದಿತ್ತು. ಕಳೆದ ವರ್ಷ ಇದೇ ಸಮಯಕ್ಕೆ ಬುರ್ಕಾ ಧರಿಸಿದ್ದ 5 ಜನ ಮಹಿಳೆಯರು ಜ್ಯುವೆಲರ್ಸ್ ಅಂಗಡಿಗೆ ಬಟ್ಟೆ ಖರೀದಿಸುವ ನೆಪದಲ್ಲಿ ನುಸುಳಿದ್ರು. ಅಂಗಡಿ ಮಾಲೀಕರ ಗಮನ ಬೇರೆಡೆ ಸೆಳೆದು ಸುಮಾರು 70 ಗ್ರಾಂ ತೂಕದ 7 ಲಕ್ಷ ಬೆಲೆ ಬಾಳುವ ಚಿನ್ನದ ಓಲೆಯ ಬಾಕ್ಸ್ ಏನಿರುತ್ತೆ ಅದನ್ನು ಕದ್ದು ಎಸ್ಕೇಪ್ ಆಗಿದ್ರು. ಸಂಜೆ ಅಂಗಡಿ ಸಮಯ ಮುಗಿದ ಮೇಲೆ ಲೆಕ್ಕ ನೋಡಿದಾಗ ಅಂಗಡಿ ಮಾಲೀಕನಿಗೆ ಶಾಕ್ ಆಗಿದೆ. ಅಂಗಡಿಯಲ್ಲಿದ್ದ ಸಿಸಿ ಕ್ಯಾಮೆರಾ ಪರಿಶೀಲಿಸಿದಾಗ ಬುರ್ಕಾ ಗ್ಯಾಂಗ್ ನಡೆಸಿರೋದು ಬೆಳಕಿಗೆ ಬಂದಿದೆ. ಇನ್ನು ಈ ಬಗ್ಗೆ ಚಿಂತಾಮಣಿ ನಗರದ ಠಾಣೆಯಲ್ಲಿ ಅಂಗಡಿ ಮಾಲೀಕ ರಾಜೇಶ್ ದೂರನ್ನು ದಾಖಲಿಸಿದ್ರು. ದೂರಿನ ಅನ್ವಯ ಕಾರ್ಯಾಚರಣೆಗೆ ಇಳಿದ ಪೊಲೀಸರು ಘಟನೆ ನಡೆದ 1 ವರ್ಷದ ಬಳಿಕ ಬುರ್ಕಾ ಗ್ಯಾಂಗ್ ಅನ್ನ ಬಲೆಗೆ ಬೀಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹುಬ್ಬಳ್ಳಿಯ ವೀರಾಪುರ ಓಣಿಯಲ್ಲಿ ಜನರ ನಿದ್ದೆ ಕೆಡಿಸುವಂತಹ ವಿಚಿತ್ರ ಕೃತ್ಯ ಬೆಳಕಿಗೆ ಬಂದಿದೆ. ರಾತ್ರಿ ವೇಳೆ ಮನೆಗಳ ಮುಂದೆ ಒಣಗಲು ಹಾಕಿದ್ದ ಮಹಿಳೆಯರ ಒಳ ಉಡುಪುಗಳನ್ನು ಕದಿಯುತ್ತಿದ್ದ ಸೈಕೋಪಾತ್ನ ಕೃತ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಘಟನೆಯ ದೃಶ್ಯಾವಳಿಗಳು ನೋಡಿದ ಸ್ಥಳೀಯರಲ್ಲಿ ಆತಂಕ ಹುಟ್ಟಿಸಿರೋದಲ್ಲದೆ ಕಾಮುಕ ಕುಖ್ಯಾತಿಯ ಉಮೇಶ್ ರೆಡ್ಡಿಯಂತೆ ವರ್ತಿಸ್ತಾ ಇರುವ ಸೈಕೋ ಅಂತ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಮಹಿಳೆಯರ ಭದ್ರತೆಗೆ ಧಕ್ಕೆ ಉಂಟಾಗುವಂತಹ ಈ ಕೃತ್ಯಕ್ಕೆ ಪೊಲೀಸರು ಗಂಭೀರವಾಗಿ ಗಮನ ಹರಿಸಿ ಕಳ್ಳನನ್ನ ಶೀಘ್ರವೇ ಪತ್ತೆ ಹಚ್ಚಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ನಡೆದ ಪೋಕ್ಸೋ ಪ್ರಕರಣದಲ್ಲಿ 1 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ PSI ಜಗದೇವಿಗೆ ನಿರೀಕ್ಷಣಾ ಜಾಮೀನು ನೀಡಲು ಲೋಕಾಯುಕ್ತ ವಿಶೇಷ ನ್ಯಾಯಾಲಯ ನಿರಾಕರಿಸಿದೆ. ಈ ಹಿಂದೆ ದೇವನಹಳ್ಳಿ ಠಾಣೆಯ ಮೇಲೆ ದಾಳಿ ನಡೆಸಿದ ಲೋಕಾಯುಕ್ತರು
ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಠಾಣೆಯ ಪಿಸಿ ಅಂಬರೀಶ್ ಅಡ್ವಾನ್ಸ್ 25,000 ಪಡೆದುಕೊಂಡು ಉಳಿದ 75,000 ಲಂಚ ಪಡೆಯುವ ವೇಳೆ ಪಿಸಿ ಅಂಬರೀಶ್ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದ. ಹೀಗಾಗಿ ಪಿಸಿ ಅಂಬರೀಷ್ಗೆ ಹಣ ಪಡೆಯಲು ಸೂಚಿಸಿದ್ದ PSI ಜಗದೇವಿ ಎಸ್ಕೇಪ್ ಆಗಿದ್ರು. ಇದೀಗ ನಿರೀಕ್ಷಣಾ ಜಾಮೀನು ನೀಡಲು ಲೋಕಾಯುಕ್ತ ವಿಶೇಷ ನ್ಯಾಯಾಲಯ ನಿರಾಕರಿಸಿದೆ. ಅತಿಥಿ ಉಪನ್ಯಾಸಕರೊಬ್ಬರು ಡೆತ್ ನೋಟ್ ಬರೆದು ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋ ಹರಿಬಿಟ್ಟು ನಾಪತ್ತೆಯಾಗಿದ್ದಾನೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಬೆಳಕೂಡ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಎಲ್ಲ ಅತಿಥಿ ಉಪನ್ಯಾಸಕರೇ, ನನ್ನ ಸಾವಿನೊಂದಿಗೆ ನಿಮ್ಮ ಹೋರಾಟ ತೀವ್ರವಾಗಲಿ. ಈ ಮೂಲಕವಾದರೂ ಸರ್ಕಾರ ಅತಿಥಿ ಉಪನ್ಯಾಸಕರ ಬದುಕಿಗೆ ಬೆಳಕು ತೋರಲಿ. ನಾನು ನನ್ನ ಆತ್ಮ ಬಲಿದಾನಕ್ಕೆ ಸಿದ್ಧನಾಗಿದ್ದೇನೆ. ನನ್ನ ಸಾವಿಗೆ ಕರ್ನಾಟಕ ಸರ್ಕಾರ, ಶಿಕ್ಷಣ ಸಚಿವರೇ ಕಾರಣ. ಕ್ಷಮೆ ಇರಲಿ ಮುದ್ದು ಮಗಳೇ, ಅಮ್ಮನ ಜೊತೆ ಖುಷಿಯಾಗಿರು ಅಂತ ಡೆತ್ ನೋಟನ್ನು ಬರೆದು ವಾಟ್ಸ್ಆ್ಯಪ್ ಗ್ರೂಪ್ನಲ್ಲಿ ಸಂದೇಶ ಕಳುಹಿಸಿ ಮೊಬೈಲ್ ಸ್ವಿಚ್ ಆಫ್ ಮಾಡಿ ನಾಪತ್ತೆಯಾಗಿದ್ದಾರೆ. ಕುಟುಂಬ ನಾಪತ್ತೆ ಪ್ರಕರಣ ದಾಖಲಿಸಿದ್ದು ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ಚಿತ್ರದುರ್ಗದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಜನಗಣತಿಗೆ 68 ಮಂದಿ ಗೈರಾದ ಹಿನ್ನೆಲೆ ಜಿಲ್ಲಾಡಳಿತ ನೋಟಿಸ್ ಜಾರಿ ಮಾಡಿದೆ. ಮೇಲ್ವಿಚಾರಣೆ ಜವಾಬ್ದಾರಿ ವಹಿಸಿದ್ದ DDPI, BEO, ತಹಶೀಲ್ದಾರ್ಗೂ ನೋಟಿಸ್ ಜಾರಿ ಮಾಡಿ ಚಿತ್ರದುರ್ಗ AC ಮೆಹಬೂಬ್ ಖುರೈಶಿ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಸಮೀಕ್ಷೆ ನಿರ್ಲಕ್ಷ್ಯ ವಹಿಸಿದ್ದ 68 ಮಂದಿ ಗಣತಿದಾರರ ವಿರುದ್ಧ ಶಿಸ್ತು ಕ್ರಮಕ್ಕೆ DC ಟಿ ವೆಂಕಟೇಶ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಕೇವಲ 5 ದಿನಗಳಲ್ಲೇ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ನಿಗದಿತ ಸಮೀಕ್ಷೆ ಪೂರೈಸಿ ಶಿಕ್ಷಕಿಯೊಬ್ಬರು ದಾಖಲೆ ಬರೆದಿದ್ದಾಳೆ. ಚಿತ್ರದುರ್ಗದ ದಾಸರ್ಲಹಳ್ಳಿ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕಿ ಎಂ ರಾಧಾ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಸೆಪ್ಟೆಂಬರ್ 22ರಿಂದ ಆರಂಭವಾಗಿದ್ದ ರಾಜ್ಯ ಸರ್ಕಾರದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕಾರ್ಯಕ್ಕೆ ಸಾಕಷ್ಟು ಕಡೆ ಸರ್ವರ್ ಸಮಸ್ಯೆಯಿಂದ ಹಲವೆಡೆ ಶಿಕ್ಷಕರು ಹೈರಾಣಾಗಿದ್ದರೆ, ಇತ್ತ ಶಿಕ್ಷಕಿ ರಾಧಾ ನಿಗದಿತ ಸಮಯಕ್ಕೂ ಮೊದಲೇ ಗಣತಿಯನ್ನು ಮುಗಿಸಿ ಇತರರಿಗೆ ಮಾದರಿಯಾಗಿದ್ದಾರೆ. ಶಿಕ್ಷಕಿಯ ಕಾರ್ಯಕ್ಕೆ ಇಲಾಖೆ ಸೇರಿ ಸಾರ್ವಜನಿಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಓಬಳಾಪುರ ಗ್ರಾಮ ಪಂಚಾಯಿತಿಯ ದಾಸರ್ಲಹಳ್ಳಿ ಎಂಬ ಒಂದು ಪುಟ್ಟ ಹಳ್ಳಿಗೆ ಹಾಕಿದ್ರು ಸರ್. ನನಗೆ ಅದು ಗಡಿ ಭಾಗದ ಹಳ್ಳಿ. ನಾವು ಅಲ್ಲೇ ಹೋಗಿ ಹಿಂಗೆ ಸೆನ್ಸಸ್ ಮಾಡ್ತಾ ಮಾಡ್ತಾ ಲಾಸ್ಟ್ ಮನೆ ಯಾರ ಮನೇಲಿ ಮಾಡ್ತಿದ್ವಿ ಅವ್ರ ಮನೇಲೆ ಉಳ್ಕೊಂಡ್ಬಿಡ್ತಿದ್ವಿ. ಮತ್ತೆ ಬೆಳಗ್ಗೆ ಅಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ವಿ. ಪ್ರತಿಯೊಬ್ಬರು ಚೆನ್ನಾಗೇ ಕೋಆಪರೇಟ್ ಮಾಡಿದ್ರು ಸರ್ ನಮಗೆ. ಕಾಫರ್ ಕಂಟ್ರೋಲ್ ಕೇಬಲ್ ಕಳವು ಮಾಡಿದ ಘಟನೆ ಚಿತ್ರದುರ್ಗದ ಮೊಳಕಾಲ್ಮೂರಿನಲ್ಲಿ ನಡೆದಿದೆ. ಮೊಳಕಾಲ್ಮೂರಿನ 2 ಕಡೆ ಅಲ್ಯೂಮಿನಿಯಂ ಕೇಬಲ್ ಕಳವು ಮಾಡಿದ್ದ ಆರೋಪಿಗಳನ್ನು ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಮೊಳಕಾಲ್ಮೂರು PI ವಸಂತ ಅಸೋಡೆ, PSI ಮಹೇಶ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದ್ದು, ಬಂಧಿತರಿಂದ 2.10 ಲಕ್ಷ ಬೆಲೆ ಬಾಳುವ 300 ಮೀಟರ್ ಕಾಪರ್ ಕೇಬಲ್ ವಶಕ್ಕೆ ಪಡೆದಿದ್ದು, ಜಗದೀಶ್, ಸಣ್ಣ ಈರೇಶ್, ಮಂಜುನಾಥ್ ಎಂಬಾತನನ್ನು ಬಂಧಿಸಲಾಗಿದೆ. ಮೊಳಕಾಲ್ಮೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಶಾರುಖ್ ಖಾನ್ ಕೊಲೆ ಮಾಡಿದ್ದ 8 ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಈ ಕುರಿತಂತೆ 4ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಶಿವಮೊಗ್ಗ ನ್ಯಾಯಾಧೀಶರಾದ ಮೈಲಸ್ಯಾಮಿ ಚೆಟ್ಟಿಯಾರ್ ಅವರು ಆದೇಶ ಹೊರಡಿಸಿದ್ದು, ಹೊಸ ಮನೆಯ ಹಂದಿ ರಮೇಶ್, ಹನುಮಂತನಗರದ ವೆಂಕಟರಾಮ, ಚಂದ್ರ, ಸತ್ಯಸಾಯಿ ನಗರದ ಕಾರ್ತಿಕ್, ಮಧುಸೂದನ್, ರಮೇಶ್, ಹೊಸ ಮನೆಯ ನಾಗರಾಜ, ಸತ್ಯಸಾಯಿ ನಗರದ ಸಿದ್ದಪ್ಪ ಸೇರಿ 8 ಆರೋಪಿಗಳ ಮೇಲಿನ ಆರೋಪ ಸಾಬೀತಾದ ಹಿನ್ನೆಲೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದ್ದಾರೆ. ಇನ್ನು ಹಂದಿ ರಮೇಶ ಮತ್ತು ಆತನ ಸಹಚರರು ಸೇರಿ ಹಳೆಯ ದ್ವೇಷದಿಂದ ಶಾರುಖ್ನನ್ನ ಕೊಲೆ ಮಾಡಿದ್ರು. ಇದರ ವಿರುದ್ಧ ಹೊಸಮನೆ ಪೊಲೀಸ್ ಠಾಣೆ ದೂರು ದಾಖಲಾಗಿತ್ತು. ವಿಚಾರಣೆ ಆಲಿಸಿದ ಘನ 4ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಶಿವಮೊಗ್ಗ ಆರೋಪಿತರ ವಿರುದ್ಧ ಆರೋಪ ದೃಢಪಟ್ಟ ಹಿನ್ನೆಲೆಯಲ್ಲಿ ತೀರ್ಪನ್ನು ಪ್ರಕಟಿಸಿದೆ. ಧಾರವಾಡದಲ್ಲಿ ಮಾಜಿ ಸೈನಿಕನ ಮೇಲೆ ಮಾರಣಾಂತಿಕ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ASI ಸುಬೇದಾರ್ ಮತ್ತು ಓರ್ವ ಕಾನ್ಸ್ಟೇಬಲ್ನನ್ನು ಅಮಾನತು ಮಾಡಿ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಆದೇಶ ಹೊರಡಿಸಿದ್ದಾರೆ. ನಮ್ಮ ಪೊಲೀಸ್ ಸಿಬ್ಬಂದಿಗಳು ಮಾಜಿ ಸೈನಿಕ ರಾಮಣ್ಣ ನಿಪ್ಪಾಣಿ ಮೇಲೆ ಹಲ್ಲೆ ಮಾಡಬಾರ್ದಿತ್ತು, ತಿದ್ದಿ ಬುದ್ಧಿ ಹೇಳಬೇಕಿತ್ತು. ಇದನ್ನು ಪೊಲೀಸ್ ಇಲಾಖೆ ಕ್ಷಮಿಸಲ್ಲ. ಘಟನೆ ಸಂಬಂಧ ಓರ್ವ ಪೇದೆ ASI ಸುಬೇದಾರ್ ಅವರನ್ನು ಅಮಾನತು ಮಾಡಲಾಗಿದೆ ಅಂತ ಪೊಲೀಸ್ ಕಮಿಷನರ್ ತಿಳಿಸಿದ್ದಾರೆ. ಇನ್ನು ಓಪನ್ ಇದೆ, ಕ್ಲೋಸ್ ಮಾಡಿ ಅಂತಂದು ಸೂಚನೆ ಕೊಟ್ಟಿದ್ದಾರೆ. ಆ ಸೂಚನೆ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಸೂಚನೆಯನ್ನು ಪಾಲಿಸಿಲ್ಲ ಮತ್ತು ಅಲ್ಲಿ ಸಂಘರ್ಷಕ್ಕಿಳಿದ್ರು ಅಂತಂದು ನಮ್ಮ ಸಿಬ್ಬಂದಿಗಳು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತಂದು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಸೊ ಅಲ್ಲಿ ನಡೆದಂಥ ಘಟನೆಯನ್ನು ಕೂಲಂಕುಷವಾಗಿ ನಾವು ಪರಿಶೀಲಿಸಲಿಕ್ಕೆ ನಮ್ಮ ಅಧಿಕಾರಿಗಳಿದ್ವಿ. ನಾನು ಕೂಡ ನಿನ್ನೆ ಭೇಟಿ ಮಾಡಿದ್ವಿ. ತನಿಖೆಯಲ್ಲಿ ಕಂಡು ಬಂದ ಹಿನ್ನೆಲೆಯಲ್ಲಿ ಅವರಿಬ್ಬರ ಮೇಲೆ ಇನಿಷಿಯಲಿ ಎನ್ಕ್ವೈರಿನ ಪೆಂಡಿಂಗ್ ಇಟ್ಟು ಸಸ್ಪೆನ್ಷನ್ ಮಾಡಲಾಗಿತ್ತು.
ಅದಾದ ನಂತರ ತನಿಖೆಯಲ್ಲಿ ಅವರ ಒಂದು ನಡವಳಿಕೆ ಏನಿದೆ ಅದು ಅಫೆನ್ಸ್ ಅಂತ ಕಾನ್ಸ್ಟಿಟ್ಯೂಟ್ ಆಗಿರೋದ್ರಿಂದ ಮತ್ತು ಆ ಲೇಡಿ ಕೊಟ್ಟಿರೋ ಕಂಪ್ಲೇಂಟ್ ಏನಿದೆ ಆ ಕಂಪ್ಲೇಂಟಲ್ಲಿ ನಮ್ಮ ತನಿಖೆಯಲ್ಲಿ ಇರುವಂಥ ವಿಷಯಗಳು ತನಿಖೆಯಲ್ಲಿ ಕಂಡು ಬಂದದರ ಹಿನ್ನೆಲೆಯಲ್ಲಿ ಇಬ್ಬರು ಸಿಬ್ಬಂದಿಗಳು ASI ವಿದ್ಯಾನಂದ್ ಸುಬೇದಾರ್ ಮತ್ತು PC ರಾಚಪ್ಪ ಕಣಬೂರ್ ಅನ್ನೋಂಥ. ಬಾಗಲಕೋಟೆ ಜಿಲ್ಲೆಯಲ್ಲಿ ನಿರಂತರ ಮಳೆ ಮುಂದುವರೆದಿದ್ದು 200ಕ್ಕೂ ಹೆಚ್ಚಿನ ಮನೆಗಳಲ್ಲಿ ನೀರು ನುಗ್ಗಿದೆ, ಜಮೀನುಗಳು ಸಹ ಜಲಾವೃತಗೊಂಡಿದೆ. ಶಾಸಕ JT ಪಾಟೀಲ್ ಪ್ರದೇಶಗಳಿಗೆ ಭೇಟಿ ನೀಡಿದ್ದು ಅಂದಾಜು 5,920 ಹೆಕ್ಟೇರ್ ತೋಟಗಾರಿಕೆ, 7,500 ಹೆಕ್ಟೇರ್ ಕೃಷಿ ಬೆಳೆ ಹಾನಿಯಾಗಿದೆ. ಬಾಡಗಂಡಿ ಮತ್ತು ರೊಳ್ಳಿ ಗ್ರಾಮದಲ್ಲಿ ಈರುಳ್ಳಿ, ಮೆಕ್ಕೆಜೋಳ, ಸೂರ್ಯಕಾಂತಿ ಸೇರಿ ವಿವಿಧ ಬೆಳೆಗಳ ಹಾನಿಯಾಗಿದ್ದನ್ನು ಶಾಸಕರು ವೀಕ್ಷಣೆ ಮಾಡಿದರು. ಸಂಕಷ್ಟಕ್ಕೆ ಸಿಲುಕಿರುವ ರೈತರಿಗೆ ಶಾಸಕರು ಸಾಂತ್ವನ ಪರಿಹಾರದ ಭರವಸೆಯನ್ನು ನೀಡಿದರು. ಜಂಟಿ ಸರ್ವೆ ನಡೆಸಿ ಯಾವುದೇ ಮನೆ ಹೊಲ ಬಿಟ್ಟು ಹೋಗದಂತೆ ಕ್ರಮ ವಹಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಭೀಮಾ ನದಿ ನೆರೆ ಹಾವಳಿಗೆ ಕಲಬುರಗಿ ಜನ ತತ್ತರಿಸಿ ಹೋಗಿದ್ದು, ಕೂಡಿ ದರ್ಗಾ ಕಾಳಜಿ ಕೇಂದ್ರದಲ್ಲಿ ಸಂತ್ರಸ್ತರು ಕಣ್ಣೀರಿಟ್ಟಿದ್ದಾರೆ. ನಮ್ಮ ಮನೆ ಮಠ ಎಲ್ಲವೂ ಹೋಗಿವೆ, ಮನೆ ಮಾಡಿಕೊಡಿ ಸರ್ ಅಂತ ಬಿಜೆಪಿ ನಾಯಕರು ಭೇಟಿ ವೇಳೆ ಮಹಿಳೆಯರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಎಲ್ಲರೂ ಬರ್ತೀರಿ ಹೋಗ್ತೀರಿ, ನಮ್ಗ್ಯಾರು ಸಹಾಯ ಮಾಡಲ್ಲ, ಮಳೆ ಬರ್ತೈತಿ, ನಮ್ಮ ಮನೆ ಮುಣುಗ್ತೈತಿ, ಏನು ಮಾಡೋಣ, ನಮಗೆ ಇಲ್ಲೇ ಒಂದು ಮನೆ ಕಟ್ಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಈ ವರ್ಷ ನೋಡ್ರಿ ಹಾಕ್ತಿರೋ ಏನ್ ಬಿಡ್ತಿರೋ ಏನ್ ಬೀದಿಗೆ ಬಿಡ್ತಾರ ನಮ್ಮಂತ ಜನಕೋಳಿ ಯಾರು ಬಂದಿಲ್ಲ ನೋಡ್ರಿ. ಬರ್ತಾರ ನೋಡ್ತಾರ ಹೋಗ್ತಾರ ನಮ್ಮ ಊರಾಗ. ಒಂದ್ ವಾರ ಆಯ್ತ್ರಿ, ಯಾರು ಉಂಡಿರೇನಂತ ಕೇಳಲ್ಲ, ತಿಂದಿರೇನಂತ ಕೇಳಲ್ಲ. ಇಂಥವ್ ತೋಣಿ ಏನ್ ಮಾಡಕ್ ಆಗ್ತದ ಹೇಳ್ರಿ ನೋಡೋಣ. ಬಡ ಜನತೆಗೆ ಜರ ಸಹಾಯ ಮಾಡ್ಬೇಕ್ರಿ, ಯಾರಾದ್ರೂ ಮಾಡ್ತಾರ್ರಿ. ಒಬ್ಬರನ್ನ ನಮ್ಗೆ ಇರ್ಲಾಕ ಮನಿ ಇಲ್ಲ, ಇಲ್ಲೇ ಎಲ್ಲಾರ ನೋಡಿ ಮನಿ ಹಾಕ್ಸ್ಕೊಡ್ರಿ, ಮನಿ ಕಟ್ಕೊಡ್ರಿ. 3 ದಿನಕ್ಕೊಮ್ಮೆ ಮಳೆ ಬಂದು ಮನಿ ಮುಣಿಗ್ ಹೋಗ್ತಾವ, ನಮಗ್ ಇರ್ಲಾಕ ಅನುಕೂಲ ಇಲ್ರಿ. ಇದಕ್ಕೆ ಏನಾರೇ ಮಾಡ್ತೀರ ಏನಿಲ್ಲ ನೋಡ್ರಿ. ದೊಡ್ಡ ದೊಡ್ಡ ಗೌಡ್ರಿ ರೀ, ಆಯ್ತು ಓಟಿಗೆ ಬರ್ತೀರಿ, ಓಟ್ ಹಾಕ್ಸ್ಕೋತಿ ಹೋಗ್ತೀರಿ. ಎಲೆಕ್ಷನ್ ಟೈಮ್ನಾಗೆ ನೆನಪಾಗ್ತಾರಿ ಬಡ ಜನದು. ನಮ್ಮಂತ ಜನದವ್ರು ಓಟ್ ಹಾಕ್ಸ್ತೀರಿ ಓದ್ತೀರಿ, ಅಲ್ಲಿ ನಮಗ್ ಯಾರು ಬಾಡೋರ್ ದಿಕ್ಕಿಲ್ಲ. ನಾವು ಬಂದೆ ರಾಯಚೂರು ಭೀಮಾ ನದಿಗೆ ಅತಿ ಹೆಚ್ಚು ಪ್ರಮಾಣದ ನೀರು ಬಿಟ್ಟ ಹಿನ್ನೆಲೆ ರಾಯಚೂರು ತಾಲೂಕಿನಲ್ಲಿ ಪ್ರವಾಹ ಆತಂಕ ಉಂಟಾಗಿದೆ. ಭೀಮಾ ನದಿ ನೀರಿನ ರಭಸಕ್ಕೆ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮುಳುಗಡೆಯಾಗಿದ್ದು, ನದಿ ತೀರದ ಭತ್ತದ ಗದ್ದೆಗಳು ಜಲಾವೃತಗೊಂಡಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ ಅನ್ನದಾತರು ಪಾಪ ಕಣ್ಣೀರಿಡ್ತಾ ಇದ್ದಾರೆ. ಅಪರಿಚಿತ ವಾಹನ ಡಿಕ್ಕಿಯಾಗಿ ಕಡವೆ ಗಂಭೀರ ಗಾಯಗೊಂಡ ಘಟನೆ ಚಿಕ್ಕಮಗಳೂರಿನ ಬಾಳೂರು ಸಮೀಪದ ಸುಂದರ ಬೈಲ್ನಲ್ಲಿ ನಡೆದಿದೆ. ರಸ್ತೆ ದಾಟುವ ಸಮಯದಲ್ಲಿ ಅಪರಿಚಿತ ವಾಹನ ಡಿಕ್ಕಿ ಹೊಡೆದಿರೋ ಶಂಕೆ ವ್ಯಕ್ತಪಡಿಸಿದ್ದಾರೆ. ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪಶುವೈದ್ಯರ ನೇತೃತ್ವದಲ್ಲಿ ಅರಣ್ಯಾಧಿಕಾರಿಗಳು ಚಿಕಿತ್ಸೆ ನೀಡಲು ಮುಂದಾಗಿದ್ದಾರೆ. ಶಿವಮೊಗ್ಗದಲ್ಲಿ ಕಾಡಾನೆ ಹಾವಳಿಗೆ ಬೇಸತ್ತು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಪುರದಾಳು, ದುರ್ಗಾಂಬ ಕಾಲೋನಿ ಹಾಗೂ ಬೇಳೂರು ಗ್ರಾಮಸ್ಥರು ಶಿವಮೊಗ್ಗ ವನ್ಯಜೀವಿ ವಿಭಾಗದ DFO ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಆನೆಗಳ ದಾಳಿಯಿಂದ ನಿರಂತರವಾಗಿ ಬೆಳೆನಾಶ ಆಗ್ತಾ ಇದ್ದು, ಬಾಳೆ, ಅಡಿಕೆ, ಭತ್ತ ಹಾಗೂ ಕಬ್ಬನ್ನ ಕಳೆದುಕೊಂಡಿದ್ದೀವಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾಕಾರರಿಗೆ ನೀವೆಲ್ಲ ಕಾಡಲಿದ್ದೀರಿ ಅಂತ ACF ಜೊತೆ ರೈತರು ವಾಗ್ವಾದಕ್ಕಿಳಿದಿದ್ರು. ಸ್ಥಳಕ್ಕೆ ಆಗಮಿಸಿದ ಗ್ರಾಮಾಂತರ ಶಾಸಕಿ ಶಾರದಾ ಕೋರಿಯಾ ನಾಯಕ್ ಅರಣ್ಯ ಇಲಾಖೆ ಅಧಿಕಾರಿಗಳ ಕ್ರಮಕ್ಕೆ ಆಕ್ರೋಶಗೊಂಡು ಕೂಡಲೇ ರೈತರ ನೆರವಿಗೆ ನಿಲ್ಲಲು ಸೂಚಿಸಿದರು. ಇವತ್ತು ಪುರದಾಳು ಗ್ರಾಮಸ್ಥರು ಬಂದು ಇಲ್ಲಿ ಫಾರೆಸ್ಟ್ ಇಲಾಖೆ ಹತ್ರ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ ವಿಚಾರ ನನಗೆ ಬೆಳಗ್ಗೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಸದಸ್ಯರಾದಂಥ ಪ್ರದೀಪ್ ಅವರು ಫೋನ್ ಮಾಡಿ ಹೇಳಿದರು. ನಿನ್ನೆನೇ ಹೇಳಿದರು ನನಗೆ ಇನ್ಫಾರ್ಮಿಂಗ್ ಇದೆ, ನಮ್ಮ ಊರವರೆಲ್ಲ ನಾಳೆ ಅಲ್ಲಿ ಬರ್ತಿದ್ದೀವಿ ಅಂತ ಹೇಳಿ. ಆಯಿತು ಬರ್ರಪ್ಪ, ಮತ್ತು ನಾವು ಈ ಪ್ರತಿ ವರ್ಷವೂ ಈ ಗೋಳು ನಿಮ್ಮ ಊರಲ್ಲಿ ಇವತ್ತೇನು ಆಗಿದೆ.
ಅಪರಿಚಿತ ವಾಹನ ಡಿಕ್ಕಿಯಾಗಿ ರಾಷ್ಟ್ರಪಕ್ಷಿ ನವಿಲು ಸಾವನ್ನಪ್ಪಿರುವ ಘಟನೆ ಮಂಡ್ಯದ ಕೆಆರ್ಪೇಟೆ ತಾಲೂಕು ಸಾದುಗೋನಹಳ್ಳಿ ಬಳಿ ನಡೆದಿದೆ. ರಸ್ತೆ ದಾಟುವಾಗ ಅಪರಿಚಿತ ವಾಹನಕ್ಕೆ ನವಿಲು ಸಿಲುಕಿರುವ ಶಂಕೆ ವ್ಯಕ್ತಪಡಿಸಲಾಗಿದೆ. ಸ್ಥಳಕ್ಕೆ ತಾಲೂಕು ಅರಣ್ಯ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದು ಕೆಆರ್ಪೇಟೆ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಾಳೆ ಆಯುಧ ಪೂಜೆ ಹಬ್ಬದ ಹಿನ್ನೆಲೆ ಹೂವು ಹಣ್ಣುಗಳ ಬೆಲೆ ಗಗನಕ್ಕೇರಿದ್ರು. ಗ್ರಾಹಕರು ಮುಗಿಬಿದ್ದು ಖರೀದಿಸ್ತಾ ಇರುವ ದೃಶ್ಯ ಕೋಲಾರ ನಗರದ ಹಳೆ ಬಸ್ ಸ್ಟ್ಯಾಂಡ್ ಮಾರುಕಟ್ಟೆಯಲ್ಲಿ ಕಂಡುಬಂದಿದೆ. ಮಾರುಕಟ್ಟೆಯಲ್ಲಿ ಜನ ತುಂಬಿ ತುಳುಕ್ತಾ ಇದ್ದು ಬಟನ್ ರೋಸ್ 350ರಿಂದ 450 ರೂಪಾಯಿ, ಸೇವಂತಿಯ ಸೆಂಟ್ ಯೆಲ್ಲೋ, ಆಮೇಲೆ ಚಾಕ್ಲೇಟ್ ಗೋಲ್ಡ್ 150ರಿಂದ 250 ರೂಪಾಯಿ, ಮಲ್ಲಿಗೆ ಕನಕಾಂಬರ ಬೆಲೆ 3 ಅಂಕಿ ದಾಟಿದ್ದು ಹೂ ಹಾರಗಳು 200ರಿಂದ 5,000 ರೂಪಾಯಿವರೆಗೂ ಮಾರಾಟ ಆಗ್ತಾ ಇದೆ. ಹಬ್ಬದ ಸೀಸನ್ ಆದ್ರಿಂದ ರೈತರು ಹಾಗೂ ಮಧ್ಯವರ್ತಿಗಳಿಗೆ ಖುಷಿಯಾಗಿದ್ದು ಗ್ರಾಹಕರಿಗೆ ಮಾತ್ರ ಬೆಲೆ ಕೈ ಸುಡುವಂತಾಗಿದೆ. ನಮ್ದು 70, 80, 100 ರೂಪಾಯಿ ಆಗ್ತಾ ಇದ್ದಾರೆ ಅವು ಚಾಕ್ಲೇಟ್. ಹೌದು ಸರ್, ಅವ್ರು ಬೇರೆ ಕಡೆ ಕ್ರೇಟ್ ಎಲ್ಲ 120, 130, 200 ಗಂಟೆ ಮಾರ್ತಾರೆ. ನಮ್ಮ ರೈತರಿಗೆಲ್ಲ 70, 80 ಆಗ್ತಾರೆ. ರೇಟ್ ಬರ್ತದೆ ನಾವು ಹಾಕಿದ್ರೆ ನಮ್ಗೆ ರೇಟ್ ಕಡಿಮೆ, ಕೊಂಡ್ಕೊನವ್ರಿಗೂ ರೇಟ್ ಜಾಸ್ತಿ ಬಂದಿದೆ. ಅವ್ರಿಗೂ ಲಾಸು, ನಮಗೂ ಲಾಸ್ ಇದೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅದ್ದೂರಿ ದಸರಾ ಮಹೋತ್ಸವ ನಡೀತಾ ಇದ್ದು ಏರ್ಪೋರ್ಟ್ನಲ್ಲಿ 4 ದಿನದ ದಸರಾ ಸಂಭ್ರಮಾಚರಣೆ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಭಾಗಿಯಾಗಿದ್ದರು. ನಾಡಿನ ಕಲೆ ಮತ್ತು ಸಂಸ್ಕೃತಿಯನ್ನ ದೇಶ ವಿದೇಶಿಗರಿಗೆ ತಿಳಿಸುವ ಉದ್ದೇಶವೂ ಇದರಲ್ಲಿ ಅಡಗಿದೆ. ಜಾನಪದ ಕಲಾ ತಂಡ, ನೃತ್ಯ ಮತ್ತು ವಾದ್ಯಗಳ ಶಬ್ದಕ್ಕೆ ಪ್ರಯಾಣಿಕರು ಮೂಕ ವಿಸ್ಮಿತರಾದರು. ಕಾರ್ಯಕ್ರಮದಲ್ಲಿ ಏರ್ಪೋರ್ಟ್ ಅಧಿಕಾರಿಗಳು, ಸಿಬ್ಬಂದಿಗಳು, ಪ್ರಯಾಣಿಕರು, ಸಾರ್ವಜನಿಕರು ಭಾಗಿಯಾಗಿದ್ದರು. ವಿಶ್ವವಿಖ್ಯಾತ ದಸರಾ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ. ಜಂಬೂ ಸವಾರಿ ಮೆರವಣಿಗೆ ಇನ್ನೆರಡೇ ದಿನ ಬಾಕಿ ಇದ್ದು ಈ ಐತಿಹಾಸಿಕ ಕ್ಷಣವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಎಲ್ಲೆಡೆ ಕಾತರದಿಂದ ಕಾಯ್ತಾ ಇದ್ದಾರೆ. ನಾಡಿದ್ದು ಜಂಬೂ ಸವಾರಿ ಇರೋದ್ರಿಂದ ಇಂದು ಅರಮನೆ ಅಂಗಳದಲ್ಲಿ ಮೆರವಣಿಗೆಯ ರಿಹರ್ಸಲ್ ನಡೆಸಲಾಯಿತು. ಅಂಬಾರಿ ಹೊರುವ ಅಭಿಮನ್ಯುಗೆ ಪುಷ್ಪಾರ್ಚನೆ ತಾಲೀಮು ನಡೆಸಲಾಯಿತು. ಅಲ್ಲದೆ ಗಾರ್ಡ್ ಆಫ್ ಆನರ್, ಪುಷ್ಪಾರ್ಚನೆ ಸೇರಿ ಪ್ರಮುಖ ಕಾರ್ಯಕ್ರಮಗಳು ತಾಲೀಮನ್ನು ನಡೆಸಲಾಯಿತು. ವಿಶ್ವವಿಖ್ಯಾತ ದಸರಾ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ. ಜಂಬೂ ಸವಾರಿ ಮೆರವಣಿಗೆಗೆ ಇನ್ನೆರಡೇ ದಿನ ಬಾಕಿ ಇದೆ. ಬಂಡಿಪಾಳ್ಯದಲ್ಲಿ ತಯಾರಾಗ್ತಿರುವ ಸ್ತಬ್ಧ ಚಿತ್ರಗಳು ಜಂಬೂ ಸವಾರಿಯಲ್ಲಿ ಜನರ ಮನ ಸೆಳೆಯಲಿದೆ. 31 ಜಿಲ್ಲೆಯ 100ಕ್ಕೂ ಹೆಚ್ಚು ಕಲಾವಿದರಿಂದ ತಯಾರಾಗ್ತಾ ಇರುವ ಸ್ತಬ್ಧ ಚಿತ್ರಗಳು, 25 ಇಲಾಖೆ ಹಾಗೂ ನಿಗಮಗಳಿಂದ ಹಲವು ಟ್ಯಾಬ್ಲೋಗಳು ಈ ಬಾರಿಯ ದಸರಾ ಜಂಬೂ ಸವಾರಿಯಲ್ಲಿ ಇರಲಿದೆ. ವಿಜಯದಶಮಿ ದಿನವೇ ಮಹಾತ್ಮ ಗಾಂಧಿ ಜಯಂತಿ ಹಿನ್ನೆಲೆ ಗಾಂಧೀಜಿ ತತ್ವ ಸಾರುವ ನಿಟ್ಟಿನಲ್ಲಿ ರೂಪುಗೊಳ್ತಾ ಇದೆ. ಹಸಿವು ಮುಕ್ತ ಕರ್ನಾಟಕ, ಇಂದಿರಾ ಕ್ಯಾಂಟೀನ್, ಮೂಡ ಅಭಿವೃದ್ಧಿ ಟ್ಯಾಬ್ಲೋ, ಸಾಂಸ್ಕೃತಿಕ ವೈಖರಿ, ಧಾರ್ಮಿಕ ದೇವಾಲಯಗಳು ಸೇರಿದಂತೆ 10 ಹಲವು ಬಗೆಯ ಟ್ಯಾಬ್ಲೋಗಳು ಜಂಬೂ ಸವಾರಿಯಲ್ಲಿ ಸಾಗಲಿವೆ. ಇದಾಗಿತ್ತು ಇವತ್ತಿನ 30 ಜಿಲ್ಲೆಯ 30 ಸುದ್ದಿಗಳು. ನೋಡ್ತಾರೆ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.